शहरातील कचरा संकलनासाठी जुन्या टेंडरमध्ये अनेक त्रुटी होत्या. कर्मचारी संख्या कमी होती. आता नवीन टेंडर काढण्यात आलं असून त्याअंतर्गत 36 टिप्पर वाहने खरेदी करण्यात आली आहेत, अशी माहिती महापालिका आयुक्त शुभा बी यांनी दिली. मंगळवारी बेळगावमध्ये पत्रकारांशी बोलताना त्यांनी सांगितले की नव्या वाहनांची क्षमता 4.5 टन कचरा संकलन करण्याची आहे. त्यामध्ये 12 नवीन कॉम्पॅक्ट वाहनांचा समावेश आहे. पूर्वीची वाहने कचरा गोळा करताना रस्त्याच्या मधोमध उभी राहत असल्याचे अनेक उदाहरणे आहेत, असेही त्यांनी नमूद केले. ನಾವು 6 ಪ್ಯಾಕೇಜ್ ಅಂತ ಹೇಳಿ ಕಸದ ನಿರ್ವಹಣೆ ಮಾಡಲು ಹೊಸ ಟೆಂಡರ್ನ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಹಳೆ ಟೆಂಡರ್ನಲ್ಲಿ ಬಹಳಷ್ಟು ನ್ಯೂನತೆಗಳು ಇದ್ದವು. ನೌಕರರು ಸಾಕಷ್ಟು ಇರಲಿಲ್ಲ. ಈಗ ತಾವು ಎಲ್ಲ ಪತ್ರಿಕೆಯಲ್ಲಿ ಮತ್ತು ಜನ ನಮಗೆ ಕಸ ಬಿದ್ದಿದೆ, ಎತ್ತಕ್ಕೆ ಬರ್ತಿಲ್ಲ, ಸುಮಾರು ದಿನಗಳಾಯ್ತು, ಚರಂಡಿಗಳನ್ನ ಕ್ಲಿಯರ್ ಮಾಡಕ್ ಬರ್ತಿಲ್ಲ ಅಂತಿತ್ತು. ಇರುವಂತ ಕಡಿಮೆ ಲೇಬರ್ನ ಇಟ್ಕೊಂಡು ನಾವು ಒಂದಷ್ಟು ನಮ್ಮ ಸಾಧನೆಯನ್ನ ಮಾಡಿದ್ವಿ. ಅಂದ್ರೆ ಚಿಕ್ಕ ಲೇಬರ್ಸ್ ಇಟ್ಕೊಂಡೆ ನಾವು ಒಂದ್ ಸ್ವಲ್ಪ ಸಾಧನೆಯನ್ನ ಮಾಡಕ್ಕೆ ಪ್ರಯತ್ನ ಪಟ್ಟಿವಿ. ಸಾರ್ವಜನಿಕರು ಇದರಲ್ಲಿ ಸಿಂಹ ಪಾಲು ತಗೊಳ್ತಾರೆ. ಯಾಕೆಂದ್ರೆ ನಾವು ಹೇಳಿದ ತಕ್ಷಣ 80% ಸೆಗ್ರಿಗೇಷನ್ಗೆ ಸಾರ್ವಜನಿಕರು ತುಂಬಾ ಚೆನ್ನಾಗಿ ಭಾಗವಹಿಸಿ ನಮ್ಗೆ ಇವತ್ತೊಂದು ಒಳ್ಳೆ ಹುಮ್ಮಸ್ಸನ್ನ ಕೊಟ್ಟಿದ್ದಾರೆ. ಇಂದೋರ್ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿರುವ ಸ್ಟೇಟ್ಸ್ ಮತ್ತು ಸಿಟಿಗಳು ಯಾವುದಕ್ಕೂ ಕಮ್ಮಿ ಇಲ್ಲ. ನಾವು ಇಂದೋರ್ನು ಮೀರಿಸಿ ಈ ಸತಿ ಒಂದು ನಂಬರ್ 1 ಸ್ಥಾನಕ್ಕೆ ಬರಬೇಕು ಅಂತ ಹುಮ್ಮಸ್ಸಿಂದ ಒಂದಷ್ಟು ಕೆಲಸನ ತಗೊಂಡಿದ್ದೀವಿ. ಅದರಲ್ಲಿ ಒಂದನೇ ಮೈಲಿಗಲ್ಲು ಅಂದ್ರೇನೆ ನಮ್ಮ ಒಂದು ಸ್ವಚ್ಛತೆಯ ಟೆಂಡರ್ ಪ್ಯಾಕೇಜ್ಗಳು. ಇದರಲ್ಲಿ ನಮ್ಗೊಂದು ಸರಿಸುಮಾರು 287 ಅಂದ್ರೆ 287 or 90 ಅಲ್ಲಿ ಮಟ್ಟ ನೌಕರರು ಬರ್ತಾ ಇದ್ದಾರೆ. ಇವರು ಸ್ಪೆಷಲಿ ಲೋಡರ್ಸ್, ಹೆಲ್ಪರ್ಸ್ ಮತ್ತು ಕ್ಲೀನರ್ಸ್ ಅಂತ ತಗೊಂಡಿದ್ದೀವಿ. ಡ್ರೈವರ್ಸು ಅಷ್ಟೇ. ನಮಗೆ ಗಾಡಿಗಳು ಕಡಿಮೆ ಇದ್ವು, ಡ್ರೈವರ್ ಸಂಖ್ಯೆನೂ ಇರಲಿಲ್ಲ. ಈಗ ಹೆಚ್ಚುವರಿಯಾಗಿ 36 ನಮಗೆ ಟಿಪ್ಪರ್ಗಳೇ ಬರ್ತಾ ಇದೆ. ಅದರಲ್ಲಿ 12 ಹೊಸ ಕಾಂಪ್ಯಾಕ್ಟರ್ ಬರ್ತಿದೆ. ವಿಶೇಷ ಏನಂದ್ರೆ ಎಲ್ಲೋ ಇದ್ದಿದ್ದು ಬಾಡಿಗೆ ಗಾಡಿನ ತಂದು ಹಾಕಿಲ್ಲ, ಹೊಸದಾಗಿ ಬೆನ್ಸ್ ಗಾಡಿಗಳನ್ನ ಹಾಕಿದ್ದಾರೆ. ನಮ್ಗೆ ಇದೊಂದು ಗರಿ. ಅಂದ್ರೆ ನಮ್ಮ ನಗರ ಪಾಲಿಕೆಯಲ್ಲಿ ಹಿಂದೆ ಇದ್ದಿದ್ದಂತ ಟೆಂಡರ್ಗಳಲ್ಲಿ ಬಹಳಷ್ಟು ಹಳೆ ಗಾಡಿ, ಹಳೆ ಟೈರ್ ಮೇಲೆತ್ತಿದ ತಕ್ಷಣ ನಿಂತೋಗ್ಬಿಡೋದು. ಖುಷಿ ವಿಚಾರ ಅಂದ್ರೆ ಎಲ್ಲ ಹೊಸ ಗಾಡಿ, ಬೆನ್ಸ್ ಗಾಡಿ ತಾವು ನೋಡ್ಬೋದು. ಇದು ಹೆಚ್ಚಿನ ಟನ್ನೇಜ್ ಸಹಿತ ತಗೊಳುತ್ತೆ. ಅಂದ್ರೆ ತುರ್ಮುರಿ ಪ್ಲಾಂಟ್ ಹೋಗೋದು ಎಲ್ಲಾನು ಬಹಳ ಚಿಕ್ಕ ಗಾಡಿಗಳಿದ್ವು. 4.5 ಟನ್ ಇರೋದ್ರಿಂದ ನಮ್ಗೆ ಹೆಚ್ಚಿನ ಸುಲಭವಾಗಿ ಕಸನ ನಾವು ತಗೋಬಹುದು. ಮತ್ತು ನೌಕರರಿಗೂ ಒಳ್ಳೆ ಹುಮ್ಮಸ್ ಬಂದಿದೆ. ಇವಾಗಲೇ ಒಂದು 600 ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಇದು ನಾವು ಎಲ್ಲರಿಗೂ ಸಂದರ್ಶನ ಮಾಡಿದೀವಿ. ಏನಂತ ಮಾಡಿದೀವಿ ಅಂದ್ರೆ ಫಿಟ್ ಇದಾರಾ, ಈ ಕೆಲಸನ ಅವರು ಮಾಡಕ್ಕೆ ಸಾಧ್ಯ ಇದೆಯಾ. ಅಂದ್ರೆ ಲೋಡರ್ಸ್ ಕೆಲಸ ಎಲ್ಲ ಹೆವಿ ಕಸನ ಎತ್ತು ಗಾಡಿ ಮೇಲೆ ಹಾಕೋದು ಮತ್ತು ಮೋರಿಗಳಿಂದ, ಚರಂಡಿಗಳಿಂದ ಬರುವಂತ ಕಸಗಳನ್ನ ಹಾಕೋದು. ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬೇಕು. ಸೊ ಹಾಗಾಗಿ ಒಳ್ಳೆ ಫಿಟ್ ಇರುವಂತಹ ಒಂದು ಮಧ್ಯಮ ವಯಸ್ಕರನ್ನ ನಾವು ತಗೊಳಕ್ಕೆ ಸಾಧ್ಯ ಆಯ್ತು. ಇವತ್ತು ಸಹಿತ ಸ್ವಲ್ಪ ಜನ ತಗೋತೀವಿ. ಒಟ್ಟಾರೆ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆಗೆ ಉತ್ತಮವಾದ ಒಂದು ಮೈಲಿಗಲ್ಲು ಇದು. ನಾನು ಸಚಿವರಿಗೆ ಮತ್ತು ಎಲ್ಲ ಶಾಸಕರ ಪ್ರಿಯರಿಗೆ ಹಾಗೂ ಎಲ್ಲ ನಮ್ಮ ನಗರ ಸೇವಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇದಕ್ಕೆ ಸಹಕಾರ ಆಗಕ್ಕೆ ಅವರು ನಮಗೆ ಬಹಳಷ್ಟು ಉತ್ತಮ ಸಜೆಷನ್ಸ್ನೆಲ್ಲ ಕೊಟ್ಟಿದ್ದಾರೆ. ಇನ್ನು ಮುಂದೆ ಸಾರ್ವಜನಿಕರು, ನಮ್ಮ ನೌಕರರು ಉತ್ತಮ ಸಹಭಾಗಿತ್ವವನ್ನ ಮಾಡಿಕೊಂಡು ನಾವು ರಾಷ್ಟ್ರಪತಿ ಪ್ರಶಸ್ತಿಯನ್ನ ಪಡಿತೀವಿ ಅಂತ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಿದ್ದಾರೆ. घराघरातून कचरा संकलनावर अधिक भर दिला जातोय. कर्नाटकमधील महापालिकांमध्ये आम्ही नंबर 1 बनण्यासाठी प्रयत्न करत आहोत. यासाठी नागरिकांनी सहकार्य केल्यास आम्ही राष्ट्रपती पुरस्कार मिळवू शकतो, असे त्यांनी सांगितले. संकल्प शिंदे, KMM मराठी, बेळगाव.